ಭೀಮನ ಅಮಾವಾಸ್ಯೆ ವ್ರತಕಥೆ. ಚಾರುಮತಿಯ ಭಕ್ತಿಯ ಕಥೆ. ನಮಸ್ಕಾರ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ಮಹತ್ವವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಇಂದು ಈ ವ್ರತಕ್ಕೆ ಸಂಬಂಧಿಸಿದ ಚಾರುಮತಿಯ ಭಕ್ತಿಯ ಪ್ರಸಿದ್ಧ ವ್ರತಕಥೆಯನ್ನು ಭಕ್ತಿಯಿಂದ ಕೇಳೋಣ. ಬಹಳ ಹಿಂದಿನ ಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಒಬ್ಬ ಮಹಾಪರಾಕ್ರಮಿ ರಾಜನು ವಾಸಿಸುತ್ತಿದ್ದನು. ಅವನಿಗೆ ಜಯಶೇಖರ ಎಂಬ ಸುಂದರನೂ ಸರ್ವಗುಣ ಸಂಪನ್ನನೂ ಆದ ಒಬ್ಬ ಮಗನಿದ್ದನು. ಆದರೆ ವಿಧಿಯಾಟದಿಂದ ಜಯಶೇಖರನು ಅಕಾಲ ಮರಣಕ್ಕೆ ಒಳಗಾದನು. ತನ್ನ ಏಕೈಕ ಮಗನನ್ನು ಕಳೆದುಕೊಂಡ ರಾಜ ವಜ್ರಬಾಹುವಿಗೆ ಅಪಾರ ದುಃಖವಾಯಿತು. ತನ್ನ ಮಗನಿಗೆ ಅಂತ್ಯಕ್ರಿಯೆ ಮಾಡುವವರು ಮುಂದೆ ತನ್ನ ಪಿತೃಗಳಿಗೆ ತಿಲೋದಕ ನೀಡುವವರು ಇಲ್ಲವಲ್ಲ ಎಂದು ರಾಜನು ಬಹಳ ದುಃಖಿಸಿದನು. ಆಗ ರಾಜನು ಒಂದು ನಿರ್ಧಾರ ತೆಗೆದುಕೊಂಡು, ನನ್ನ ಮೃತ ಮಗನಿಗೆ ಯಾರು ತಮ್ಮ ಮಗಳನ್ನು ಮದುವೆ ಮಾಡಿಕೊಡುತ್ತಾರೋ ಅವರಿಗೆ ಕೋಟಿ ನಾಣ್ಯಗಳನ್ನು ಬಹುಮಾನವಾಗಿ ನೀಡುತ್ತೇನೆ ಎಂದು ಡಂಗುರ ಸಾರಿಸಿದನು. ಅದೇ ಊರಿನಲ್ಲಿ ಮಾಧವ ಶರ್ಮ ಎಂಬ ಒಬ್ಬ ಬಡ ಬ್ರಾಹ್ಮಣ ವಾಸಿಸುತ್ತಿದ್ದನು. ಅವನು ವೇದಶಾಸ್ತ್ರಗಳಲ್ಲಿ ಪಾರಂಗತನಾಗಿದ್ದರೂ ಬಡತನದಿಂದ ತನ್ನ ದೊಡ್ಡ ಕುಟುಂಬವನ್ನು ಸಾಕುವುದು ಕಷ್ಟವಾಗಿತ್ತು. ರಾಜನ ಘೋಷಣೆಯನ್ನು ಕೇಳಿದ ಮಾಧವ ಶರ್ಮನು ತನ್ನ ಪತ್ನಿ ಸುಶೀಲೆಗೆ ವಿಷಯ ತಿಳಿಸಿದನು. ಆಗ ಸುಶೀಲೆ ತನ್ನ ಪತಿಗೆ, ಮೃತನಾದ ರಾಜಕುಮಾರನಿಗೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಟ್ಟರೆ ಅವಳು ವಿಧವೆಯಾಗಿ ಜೀವನ ನಡೆಸಬೇಕಾಗುತ್ತದೆ. ಇದು ಸರಿಯಲ್ಲ ಎಂದು ತಿಳಿಸಿದಳು. ಆದರೆ ಬಡತನದ ಪರಿಸ್ಥಿತಿಯಿಂದ ಮಾಧವ ಶರ್ಮನು ತನ್ನ ಹಿರಿಯ ಮಗಳು ಚಾರುಮತಿಯನ್ನು ರಾಜಕುಮಾರ ಜಯಶೇಖರನಿಗೆ ಮದುವೆ ಮಾಡಿಕೊಟ್ಟನು. ರಾಜನು ಮಾತಿನಂತೆ ಮಾಧವ ಶರ್ಮನಿಗೆ ಕೋಟಿ ಹೊನ್ನು ನೀಡಿದನು. ನಂತರ ರಾಜಕುಮಾರನ ಮೃತದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋದರು. ಅಲ್ಲಿ ಚಾರುಮತಿಗೆ ತನ್ನ ಪತಿಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಲು ಹೇಳಿದರು. ಚಾರುಮತಿ ಶುಚಿಯಾಗಿ ಸರ್ವಾಭರಣಗಳಿಂದ ಅಲಂಕರಿಸಿಕೊಂಡು ಮಂಗಳ ದ್ರವ್ಯಗಳನ್ನು ದಾನ ಮಾಡಿ ಪರಮೇಶ್ವರನನ್ನು ಭಕ್ತಿಯಿಂದ ನೆನೆಯುತ್ತಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಳು. ಅಷ್ಟರಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು. ಆಕಾಶದಲ್ಲಿ ಮೋಡ ಕವಿದು ಭಾರಿ ಮಳೆ ಸುರಿಯಿತು. ಮಳೆಯಿಂದ ಚಿತೆಯ ಬೆಂಕಿ ಸಂಪೂರ್ಣವಾಗಿ ಆರಿಹೋಯಿತು. ಸೂರ್ಯನು ಮುಳುಗಿ ಸ್ಮಶಾನದಲ್ಲಿ ಗಾಢವಾದ ಕತ್ತಲೆ ಆವರಿಸಿತು. ರಾಜ ಪರಿವಾರದವರು ಚಾರುಮತಿಯನ್ನು ಅಲ್ಲಿಯೇ ಬಿಟ್ಟು ಹಿಂದಿರುಗಿದರು. ಸ್ಮಶಾನದಲ್ಲಿ ಒಬ್ಬಳೇ ಉಳಿದ ಚಾರುಮತಿ ಭಯದಿಂದ ನಡುಗಿದಳು. ಆದರೂ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ಕಣ್ಣೀರಿನಿಂದ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ, ಭಗವಂತನೇ, ನನ್ನನ್ನು ಕಾಪಾಡು ಎಂದು ಮೊರೆಯಿಟ್ಟಳು. ಮಾರ್ಕಂಡೇಯ, ಸತ್ಯವಾನ, ಚವನ, ಮನ್ಮಥ ಮತ್ತು ಶ್ವೇತವಾಹನರಂತಹ ಅಲ್ಪಾಯುಷಿಗಳಿಗೆ ನೀನು ದೀರ್ಘಾಯುಷ್ಯವನ್ನು ಕರುಣಿಸಿದ್ದೀಯಲ್ಲ, ನಾನು ಯಾವ ಅಪರಾಧ ಮಾಡಿದ್ದೇನೆ? ನನ್ನ ಮೇಲೆ ಕೃಪೆ ತೋರು ದೇವನೇ ಎಂದು ಶಿವನನ್ನು ಬೇಡಿಕೊಂಡಳು. ಹೀಗೆ ಪ್ರಾರ್ಥಿಸುತ್ತಾ ಚಾರುಮತಿ ಪ್ರಜ್ಞಾಹೀನಳಾದಳು. ಆಗ ಪರಮಶಿವನು ಪಾರ್ವತಿ ದೇವಿಯೊಂದಿಗೆ ವೃಷಭದ ಮೇಲೆ ಪ್ರತ್ಯಕ್ಷನಾದನು. ಶಿವನು ಚಾರುಮತಿಗೆ, ಎದ್ದೇಳು ಪುತ್ರಿ, ನಿನಗೆ ಬೇಕಾದ ವರವನ್ನು ಕೇಳು ಎಂದು ಅನುಗ್ರಹಿಸಿದನು. ಶಿವನನ್ನು ಕಂಡ ಚಾರುಮತಿ ಅವರ ಪಾದಗಳಿಗೆ ನಮಸ್ಕರಿಸಿ, ನನಗೆ ಸೌಮಂಗಲ್ಯ, ಸೌಭಾಗ್ಯ, ಸುಖ ಮತ್ತು ಸಂಪತ್ ಸಮೃದ್ಧಿಯನ್ನು ನೀಡುವ ವ್ರತವನ್ನು ದಯವಿಟ್ಟು ಉಪದೇಶಿಸಿ ಎಂದು ಬೇಡಿಕೊಂಡಳು. ಆಗ ಪರಮೇಶ್ವರನು ಅವಳಿಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಉಪದೇಶಿಸಿದನು ಮತ್ತು ಆಷಾಢ ಅಮಾವಾಸ್ಯೆಯಂದು ಈ ವ್ರತವನ್ನು ಭಕ್ತಿಯಿಂದ ಆಚರಿಸು ಎಂದು ತಿಳಿಸಿದನು. ಅಲ್ಲದೆ ಇಲ್ಲಿ ನಿನಗೆ ಸಿಗುವ ವಸ್ತುಗಳನ್ನೇ ಪೂಜಾ ಸಾಮಗ್ರಿಗಳೆಂದು ಭಾವಿಸಿ ಭಕ್ತಿಯಿಂದ ವ್ರತ ಮಾಡು ಎಂದು ಶಿವನು ಹೇಳಿದನು. ನಂತರ ನಿನ್ನ ಪತಿಯು ನಿದ್ದೆಯಿಂದ ಎಚ್ಚರವಾದಂತೆ ಎದ್ದು ನವತಾರುಣ್ಯದೊಂದಿಗೆ ನಿನ್ನೊಂದಿಗೆ ಇರುತ್ತಾನೆ ಎಂದು ಆಶೀರ್ವದಿಸಿ ಶಿವಪಾರ್ವತಿಯರು ಅಂತರ್ಧಾನರಾದರು. ಶಿವನ ಮಾತಿನಂತೆ ಚಾರುಮತಿ ಸ್ಮಶಾನದಲ್ಲಿದ್ದ ಮರದ ಎಲೆಗಳು, ಹೂವು ಮತ್ತು ಹಣ್ಣುಗಳನ್ನೇ ಪೂಜಾ ಸಾಮಗ್ರಿಗಳೆಂದು ಭಾವಿಸಿದಳು. ಅವಳು ಮಣ್ಣಿನಿಂದ ದೀಪಸ್ತಂಭವನ್ನು ರಚಿಸಿ ಅದರಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿ ಸಂಜೆ ಭಕ್ತಿಯಿಂದ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿದಳು. ಚಾರುಮತಿಯ ಭಕ್ತಿ ಮತ್ತು ವ್ರತದ ಮಹಿಮೆಯಿಂದ ಮೃತನಾಗಿದ್ದ ರಾಜಕುಮಾರ ಜಯಶೇಖರನು ಕಣ್ಣು ತೆರೆದು ಎದ್ದು ಕುಳಿತನು. ತನ್ನ ಮುಂದೆ ಪತ್ನಿ ಚಾರುಮತಿಯನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅಲ್ಲಿಯವರೆಗೂ ನಡೆದ ಎಲ್ಲ ಘಟನೆಗಳನ್ನು ಚಾರುಮತಿ ತನ್ನ ಪತಿಗೆ ವಿವರಿಸಿದಳು. ಜಯಶೇಖರನು ಜೀವಂತನಾಗಿರುವ ಸುದ್ದಿ ತಿಳಿದ ಕೂಡಲೇ ರಾಜ ವಜ್ರಬಾಹುವು ಸ್ಮಶಾನಕ್ಕೆ ಬಂದನು. ತನ್ನ ಮಗ ಜೀವಂತವಾಗಿರುವುದನ್ನು ಕಂಡ ರಾಜನಿಗೆ ಅಪಾರ ಸಂತೋಷವಾಯಿತು. ಚಾರುಮತಿಯ ಭಕ್ತಿ ಮತ್ತು ಶಿವನ ಅನುಗ್ರಹವನ್ನು ಕಂಡು ರಾಜನು ಅವಳನ್ನು ಗೌರವದಿಂದ ಸ್ವಾಗತಿಸಿದನು. ನಂತರ ಚಾರುಮತಿ ಮತ್ತು ಜಯಶೇಖರರನ್ನು ಮೆರವಣಿಗೆಯೊಂದಿಗೆ ಅರಮನೆಗೆ ಕರೆದುಕೊಂಡು ಹೋದನು. ಅರಮನೆಯಲ್ಲಿ ಚಾರುಮತಿಯ ಕೈಯಿಂದ ಅನೇಕ ದಾನ ಧರ್ಮಗಳನ್ನು ಮಾಡಿಸಿ ಸಂತೋಷದಿಂದ ಜೀವನ ನಡೆಸಿದನು ಎಂದು ಈ ವ್ರತಕಥೆ ತಿಳಿಸುತ್ತದೆ.
ಹೀಗೆ ಚಾರುಮತಿಯ ಅಚಲವಾದ ಭಕ್ತಿ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತದ ಮಹಿಮೆಯನ್ನು ಈ ಕಥೆ ತಿಳಿಸುತ್ತದೆ. ಈ ಕಥೆಯನ್ನು ಕೇಳುವುದರಿಂದ ಮತ್ತು ವ್ರತವನ್ನು ಭಕ್ತಿಯಿಂದ ಆಚರಿಸುವುದರಿಂದ ಸುಖ, ಸಂಪತ್ತು ಮತ್ತು ಸೌಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಸ್ನೇಹಿತರೆ, ಈ ವ್ರತಕಥೆಯ ಮುಖ್ಯ ಸಂದೇಶವೇನೆಂದರೆ, ಕಷ್ಟದ ಸಮಯದಲ್ಲೂ ಭಕ್ತಿಯನ್ನು ಕಳೆದುಕೊಳ್ಳದೆ, ದೇವರಲ್ಲಿ ನಂಬಿಕೆಯಿಟ್ಟು ಪ್ರಾರ್ಥಿಸಿದರೆ ಮನಸ್ಸಿಗೆ ಧೈರ್ಯ ಮತ್ತು ಆಶಾಭಾವನೆ ದೊರೆಯುತ್ತದೆ. ಭೀಮನ ಅಮಾವಾಸ್ಯೆಯ ಆಚರಣೆಯಲ್ಲಿ ಕುಟುಂಬ ಮತ್ತು ಪ್ರದೇಶಕ್ಕೆ ಅನುಗುಣವಾಗಿ ಕೆಲವು ವಿಧಿವಿಧಾನಗಳಲ್ಲಿ ವ್ಯತ್ಯಾಸಗಳಿರಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯಕ್ಕೆ ಆದ್ಯತೆ ನೀಡುವುದು ಉತ್ತಮ. ಈ ಭಕ್ತಿಯ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಭಕ್ತಿಯ ಮಾಹಿತಿಗಾಗಿ SLT ಸಿಂಪಲ್ ವಿಡಿಯೋಸ್ ಅಂಡ್ ವ್ಲಾಗ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.